ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಸಿಂಹರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿ, ಸಿಂಹರಾಶಿಯವರಿಗೆ ಒಂದು ಕಡೆ ಒಳ್ಳೆಯದು, ಇನ್ನೊಂದು ಕಡೆ ಕೆಟ್ಟದು ಅಂತ ಹೇಳ್ಬೋದು. ಒಳ್ಳೆಯದೇನು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಒಳ್ಳೆಯದೇನು ಅಂತಂದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯ ನಿಮ್ಮ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಇದರಿಂದ ಏನಾಗುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಲಾಭಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಒಳ್ಳೆ ಲಾಭನ ಖಂಡಿತ ನಿರೀಕ್ಷೆ ಮಾಡಬಹುದು. ಎಸ್ಪೆಷಲಿ ಇವಾಗ ಸಿಂಹರಾಶಿನಲ್ಲಿ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅಥವಾ ಹೈ ಪೊಸಿಷನಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇಂಥವರೇ ಜಾಸ್ತಿ ಇರ್ತಾರೆ. ಸೊ ಇವರಿಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ತುಂಬ ಚೆನ್ನಾಗೇ ಆಗುತ್ತೆ. ಅಥವಾ ಇವಾಗ ಏನಾದರೂ ಗೌರ್ಮೆಂಟ್ ಕೆಲಸ ಪ್ರಯತ್ನ ಪಡ್ತಿರೋರಿಗೆ ಗೌರ್ಮೆಂಟ್ ಕೆಲಸಗಳಾಗುವಂಥದ್ದು ಎಲ್ಲನೂ ಖಂಡಿತ ನಿರೀಕ್ಷೆ ಮಾಡ್ಬೋದು. ಆದರೆ 16ನೇ ತಾರೀಕು ಸೂರ್ಯ ನಿಮ್ಮ 12ನೇ ಮನೆಗೆ ಬರ್ತಾನೆ. ಸೊ ಆವಾಗ ಸ್ವಲ್ಪ ಸಮಸ್ಯೆನೇ ಎದುರಿಸ್ಬೇಕಾಗಿ ಬರುತ್ತೆ. ಏನು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ ಅಂತ ನೋಡೋದಾದರೆ ನೋಡಿ, ಇವಾಗ ಏನೆಲ್ಲ ಒಳ್ಳೇದಾಗುತ್ತೆ ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳಿದ್ನು, ಅದೇ ನಿಮಗೆ ರಿವರ್ಸ್ ಆಗುತ್ತೆ. ಅಂದರೆ ನೀವೇನೋ ಕೆಲಸಗಳನ್ನ ಕಂಪ್ಲೀಟ್ ಮಾಡಿರಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಏನೋ ನಿಮಗೆ ಗೊತ್ತಿಲ್ಲದಂಗೆ ಯಾರ ಹತ್ರನೋ ಹಣ ತೊಗೊತಿದ್ದೀರಾ ಅಂತ ಇಟ್ಕೊಳ್ಳಿ, ಅದೆಲ್ಲನೂ ಕೂಡ ಸಿಗಾಕೊಳ್ಳುವಂಥದ್ದು, ಅದರಿಂದ ಮೇಜರ್ ಪ್ರಾಬ್ಲಮ್ಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಜುಲೈ 16ನೇ ತಾರೀಕಿಂದ ನೀವು ಆಗಸ್ಟ್ 15-16ನೇ ತಾರೀಕುವರೆಗೂ ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾವುದೇ ರೀತಿಯಾದ ಸಮಸ್ಯೆಗಳಿಗೆ ನಿಮಗೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸುಮ್ಮನೆ ಮನೆಯಲ್ಲಿ ಕೂತಿದ್ರು ಕೂಡ ಅಕ್ಕಪಕ್ಕದ ಮನೆಯವರಿಂದ ಜಗಳಗಳಾಗೋದು, ಪಿಟಿ ಕೇಸ್ಗಳಾಗುವಂಥದ್ದು, ಸುಮ್ಮನೆ ಏನೋ ಕಂಪ್ಲೇಂಟ್ಸ್ಗಳು ಲಾಗಿನ್ ಆಗೋದು, ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಅಲಿಬೇಕಾದ ಸಂದರ್ಭ ಕೂಡ ಕ್ರಿಯೇಟ್ ಆಗ್ಬೋದು. ಸೊ ಹಾಗಾಗಿ ಯಾವುದೇ ರೀತಿಯಾದ ಜಗಳಗಳು ಅದು ಇದಕ್ಕೆ ನೀವು ಎಂಟ್ರಿ ಆಗದಿದ್ರೆ ಒಳ್ಳೆಯದು. ಸ್ವಲ್ಪ ದೂರದಲ್ಲೇ ಇರಿ. ಏನೋ ಜಗಳ ಆಗ್ತಿದೆ ಅಂತಂದರೆ ನೀವು ಅದಕ್ಕೆ ಇನ್ವಾಲ್ವ್ ಆಗದೆ ಇರೋದೇ ಒಳ್ಳೆಯದು. ಅಥವಾ ಎಲ್ಲೋ ಗಾಸಿಪ್ ನಡೀತಿದೆ ಅಂತಂದಾಗ ಆ ಜಾಗನೇ ಬಿಟ್ಬಿಟ್ಟು ನೀವು ದೂರ ಇದ್ಬಿಡಿ, ಇಲ್ಲಾಂದರೆ ನಿಮ್ಮ ತಲೆ ಮೇಲೆ ಬರುವಂಥ ಸಾಧ್ಯತೆಯೂ ಇರುತ್ತೆ. ಇದು ಮೇಜರ್ ಪ್ರಾಬ್ಲಮ್ ಆಗೋದು. ಜೊತೆಗೆ ಗುರು ಬೇರೆ ನಿಮಗೆ 12ನೇ ಮನೇಲಿ ಬಂದಿರೋದ್ರಿಂದ ಅಧಿಕವಾದ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಥವಾ ನೀವೇನಾದರೂ ಬೇರೆ ದೇಶದ ಕಂಪ್ನಿಗಳಿಗೆ ವರ್ಕ್ ಮಾಡ್ತಾಯಿದ್ರೆ, ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ಸ್ ಇದ್ದರೆ ಅದೆಲ್ಲದಕ್ಕೂ ಟೈಮ್ ತುಂಬ ಚೆನ್ನಾಗಿರುತ್ತೆ. ಗುರು ನಿಮಗೆ 12ನೇ ಮನೇಲಿ ಇದ್ದರೂ ಕೂಡ ಗುರುವಿನ ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ ಆ ದೃಷ್ಟಿಯಿಂದ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಆದರೆ ಇನ್ನೊಂದು, ನಿಮಗೆ ಲಗ್ನದಲ್ಲೇ ಕೇತು ಕೂಡ ಇರೋದ್ರಿಂದ ಏನು ಸ್ವಲ್ಪ ನಿಮಗೆ ಬೋನ್ ಪ್ರಾಬ್ಲಮ್ಗಳೇನಾದರೂ ಆಗುವಂಥದ್ದು, ಬೆನ್ನೋವು ಬರೋದು, ಮೂಳೆದೇನೋ ಸಮಸ್ಯೆಗಳು ಬರೋದು, ಡೆಂಟಲ್ ಪ್ರಾಬ್ಲಮ್ಸ್ ಬರೋದು, ಇದನ್ನು ಕೂಡ ಎದುರಿಸ್ಬೇಕಾಗಿ ಬರುತ್ತೆ. ಜೊತೆಗೆ ಶುಕ್ರನು ಕೂಡ ಲಗ್ನದಲ್ಲೇ, ಅಂದರೆ ರಾಶಿಯಲ್ಲಿ ಶುಕ್ರನ ಸ್ಥಿತಿ ಕೂಡ ಇದೆ. ಆದರೆ ಕೇತು ಜೊತೆಲಿ ಸೇರ್ಕೊಂಡಿರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಈ ಸಿಂಹರಾಶಿಯವರಿಗೆ ಮನೆಯಲ್ಲಿ ಎರಡು ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ಸಮಸ್ಯೆಗಳು, ಯಾಕಂದರೆ ಲಗ್ನದಲ್ಲೇ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇರೋದ್ರಿಂದ ವೈಮನಸ್ಯಗಳು ಬಂದೇ ಬರುತ್ತೆ. ಆದರೆ ಶುಕ್ರ ಇರೋದ್ರಿಂದ, ಶುಕ್ರ ಜಾಗದಲ್ಲಿ ಇರೋವರೆಗೂ ಕೂಡ, ಲಗ್ನದಲ್ಲಿ ಇರೋವರೆಗೂ ಕೂಡ ಎಂಥದೇ ಜಗಳಗಳು ಬಂದರೂ ಕೂಡ ಏನಾದರೂ ಒಂದು ಪರಿಹಾರನೂ ಸಿಗ್ತಾ ಇರುತ್ತೆ. ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ಪ್ರೀತಿ ವಿಶ್ವಾಸ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಗುರು ದೃಷ್ಟಿ ಅಂತ ಬಂದಾಗ 4ನೇ ಮನೆಗೆ ಗುರು ದೃಷ್ಟಿ ಇದೆ. ಸೊ ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆನ ನೋಡ್ಬೋದು. ಭೂಮಿ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಒಳ್ಳೆ ಲಾಭನೂ ನೋಡ್ಬೋದು. ಯಾಕಂದರೆ 10ನೇ ಮನೆಗೆ ಕುಜ ಬೇರೆ ಬಂದಿರೋದ್ರಿಂದ ಭೂಮಿ ವ್ಯವಹಾರ ಮಾಡೋರಿಗೆ ಉನ್ನತವಾದ ಲಾಭ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ವರ್ಕ್ ಮಾಡ್ತಿರೋವಂಥವ್ರಿಗೆ ತುಂಬ ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರೋರಿಗೆ ಎಕ್ಸಾಮ್ಸ್ನಲ್ಲಿ ಪಾಸ್ ಮಾಡುವಂಥದ್ದು, ಗೌರ್ಮೆಂಟ್ ಜಾಬ್ಗಳಾಗುವಂಥದ್ದು, ಅಥವಾ ಪ್ರಮೋಷನ್ ಸಿಗುವಂಥದ್ದು, ಅಥವಾ ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮನ್ನು ನೋಡಿ ಪ್ರಶಂಸೆ ಮಾಡುವಂಥದ್ದು ಎಲ್ಲನೂ ಸಿಗುತ್ತೆ. ಆದರೆ ನಾನು ಆಗಲೇ ಹೇಳಿದೆ, ಗೌರ್ಮೆಂಟ್ ಜಾಬಲ್ಲಿ ಇರೋವಂಥವ್ರಿಗೆ ಮಾತ್ರ ಕೆಲವು ಸಮಸ್ಯೆಗಳಾಗತ್ತೆ. ಜೊತೆಗೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಅಷ್ಟೇ, ಯಾಕಂದರೆ ನಿಮ್ಮ ಮೇಲೆ ಒಬ್ಬ ಅಧಿಕಾರಿ ಅಂತ ಇದ್ದೇ ಇರ್ತಾರಲ್ವ, ಅವ್ರ ಕಡೆಯಿಂದ ಸಮಸ್ಯೆಗಳು ಯಾವಾಗ ಅಂದರೆ 16ನೇ ತಾರೀಕಿನ ನಂತರ. ಸೊ ಆ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿದ್ರೇ ಒಳ್ಳೆಯದು. ಇನ್ನು ನಿಮಗೆ ನೋಡಿ, 8ನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ದು, ಜೊತೆಲಿ ಗುರು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಏನೇ ಬಂದರೂ ಕೂಡ ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಸಿಗ್ತಾ ಇರುತ್ತೆ. ನೋಡಿ, ನಿಮಗೆ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಇದೆ, ಆದರೆ ಅದಕ್ಕೆ ತಕ್ಕ ಸೊಲ್ಯೂಷನ್ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಇದೆ. ಅದಕ್ಕೆ ನೀವು ಖುಷಿನೇ ಪಡಬೇಕು. ನೆಗೆಟಿವಿಟಿ ಇದ್ದರೂ ಕೂಡ ಅದಕ್ಕೆ ಏನೋ ಒಂದು ಪರಿಹಾರ ಸಿಗ್ತಾ ಇದೆಯಲ್ಲ, ಏನೋ ಒಂದು ದೇವರ ದೃಷ್ಟಿ ಇದೆಯಲ್ಲ, ಗುರು ದೃಷ್ಟಿ ಇದೆಯಲ್ಲ ಅಂತ ನೀವು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯನೇ. ಪರಿಹಾರ ಏನು ಮಾಡ್ಕೋಬೇಕು ಇದಕ್ಕೆಲ್ಲ ಅಂತ ನೋಡಿದ್ರೆ, ಮೊದಲನೇದಾಗಿ
ಸೂರ್ಯ 16ನೇ ತಾರೀಕಿನ ನಂತರ ಬದಲಾವಣೆ ಆಗೋದ್ರಿಂದ 12ನೇ ಮನೆಗೆ ಬರೋದ್ರಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ ಅಥವಾ ಆರೋಗ್ಯ ಸಮಸ್ಯೆಗಳು ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಇದಕ್ಕೋಸ್ಕರ ನೀವು ಪ್ರತಿದಿನವೂ ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಆದಿತ್ಯ ಹೃದಯನ ಪಾರಾಯಣ ಮಾಡುವಂಥದ್ದು, ಇದು ತುಂಬಾ ನಿಮಗೆ ಒಳಿತನ ತಂದುಕೊಡುತ್ತೆ. ಯಾವುದೇ ಜಾಗದಲ್ಲಿ ಸೂರ್ಯ ಇದ್ರೂ ಪರವಾಗಿಲ್ಲ, ನಿಮ್ಮ ಲೈಫ್ ಟೈಮ್ ಇದನ್ನು ಮಾಡ್ಕೊಂಡೋಗಿ ಉತ್ತಮವಾದ ಫಲಗಳನ್ನ ನೀವು ಖಂಡಿತ ನಿರೀಕ್ಷೆ ಮಾಡಬಹುದು. ಜೊತೆಗೇನು ಅಂತಂದರೆ ಶುಕ್ರನ ಒಂದು ಸಮಾಗಮ ಆಗ್ತಾ ಇದೆ, ಶುಕ್ರನ ಒಂದು ಅನುಗ್ರಹನೂ ನಿಮಗೆ ಚೆನ್ನಾಗಿ ಆಗ್ತಾ ಇದೆ. ಲಕ್ಷ್ಮೀ ಅಷ್ಟೋತ್ತರಗಳನ್ನ ಪ್ರತಿದಿನ ಪಠನೆ ಮಾಡ್ಕೊಳ್ಳಿ. ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ, ಅಥವಾ ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅಥವಾ ಕಮಲದ ಹೂವನ್ನ ತೊಗೊಂಡೋಗಿ ಕೊಡಿ. ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುವಾರ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಗುರುವಾರನಾದರೂ ಕಡಲೆಕಾಳನ್ನ ಡೊನೇಟ್ ಮಾಡಿ. ಯಾರಿಗಾನ ಅವಶ್ಯಕತೆ ಇರೋರಿಗೆ ಕಡಲೆಕಾಳನ್ನ ಡೊನೇಟ್ ಮಾಡಿ. ಗೋಧಿ ಹಸಿಟ್ಟು ಅಥವಾ ಗೋಧಿನೇ ತೊಗೊಂಡೋಗ್ಬಿಟ್ಟು ಅವಶ್ಯಕತೆ ಇರುವಂಥವ್ರಿಗೆ ನೀವು ಡೊನೇಟ್ ಮಾಡುವಂಥದ್ದು, ಇದನ್ನು ಕೂಡ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.